ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕನ್ನಡತಿಯ ಕಥಾಸುಧೆ. ನಾನು ನಿಮ್ಮ ರೂಪ ಕನ್ನಡತೆ. ದಯಮಾಡಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇತರರಿಗೂ ಶೇರ್ ಮಾಡಿ. ನಿಮ್ಮ ಸಂಗಮ ಭಾಗ 50. ಬೋಂಡಾ ತಿಂದು ಮುಗಿಸಿ ಎಲ್ಲರೂ ಪಟಾಕಿ ಸಿಡಿಸಲು ಬಂದರು. ಅದಾಗಲೇ ಏರಿಯಾ ಪೂರ್ತಿ ಸಂಭ್ರಮ ತುಂಬಿತ್ತು. ಎಲ್ಲರೂ ಪಟಾಕಿ ಹಚ್ಚಿ ಸಂಭ್ರಮ ಪಡುತ್ತಿದ್ರು. ಹೇ, ಪಟಾಕಿ ಹೊಡಿತಿದ್ದೀವಿ ಪಟಾಕಿ ಎಂದು ಕುಣಿಯುತ್ತಾ ಊದುಬತ್ತಿ ಹಚ್ಚಿ ಹಿಡಿದುಕೊಂಡಿದ್ದ ಆರ್ಯ. ಮಗನೇ, ನಾವು ದೊಡ್ಡ ಪಟಾಕಿ ಹೊಡೆಯೋದಿಲ್ಲ ಕಣೋ, ಪುಟ್ಟ ಪುಟ್ಟ ಪಟಾಕಿ ಅಷ್ಟೇ ಹಚ್ಚೋದು. ನೀನು ಸುರ್ಸುರ್ ಬತ್ತಿ ಮತ್ತು ಹೂವಿನ ಕುಂಡ ಅಷ್ಟೇ ಹಚ್ಚು ಎಂದು ಹೇಳಿದ್ಲು ಆರತಿ ಅವನ ಕೈಯಲ್ಲಿದ್ದ ಊದುಬತ್ತಿ ತೆಗೆದುಕೊಂಡು. ಬೇಡ, ನನಗೆ ದೊಡ್ಡ ಪಟಾಕಿ ಬೇಕು, ದುಮ್ ಅನ್ಬೇಕು ಎಂದು ಹಠ ಮಾಡಿದಾಗ ಮೆಲ್ಲಗೆ ಅವನ ಎತ್ತಿಕೊಂಡ ಗಿರೀಶ್ ಅವರು, ಡುಮ್ಮನ್ನೋ ಪಟಾಕಿ ದೀಪಾವಳಿಗೆ ಹಚ್ಚೋಣಮ್ಮ ಮಗನೇ, ನನ್ನ ಹತ್ರ ದುಡ್ಡಿರಲಿಲ್ಲ ಕಂದ, ಅದಕ್ಕೆ ನೋಡು ಇಷ್ಟು ತೊಗೊಂಡು ಬಂದಿದ್ದೀನಿ ಎಂದು ಹೇಳಿದಾಗ ವಿಷ್ಣುವನ್ನು ನೋಡಿ, ಪಪ್ಪ ನೀವು ತೊಗೊಂಬನ್ನಿ, ನಿಮ್ಮ ಹತ್ರ ತುಂಬ ಹಣ ಇದೆ ಅಲ್ವಾ ಎಂದಾಗ ಹಣೆ ಚಚ್ಚಿಕೊಂಡ ವಿಷ್ಣು. ಚಾಂಪ್, ನನ್ನ ನೋಡಿ ಇಲ್ಲಿ ನಾನು ಹೇಗೆ ಪಟಾಕಿ ಹಚ್ತಾ ಇದ್ದೀನಿ ಎಂದು ಅವನ ಗಮನ ಸೆಳೆಯಲು ಪುಟ್ಟ ಹೂವಿನ ಕುಂಡ ಹಚ್ಚಿದ್ಲು. ಅದು ಸದ್ದು ಮಾಡುತ್ತಾ ಇದ್ದಾಗ ಚಪ್ಪಾಳೆ ತಟ್ಟಿ ಕುಣಿಯತೊಡಗಿದ ಆರ್ಯ. ಮಗನ ಸಂತಸ ನೋಡಿ ಮೆತ್ತಗೆ ಆರತಿಯತ್ತ ಬಂದ ವಿಷ್ಣು, ಹೇ ಹಾಲು ಅಲ್ಲಲ್ಲ ಹೀಲೆಕಾಯಿ ಬೋಂದ ಬರುತ್ತಾ ಹೂವಿನ ಕುಂಡ ಹಚ್ಚೋದಕ್ಕೆ ಎಂದು ಕೇಳಿದ ವಿಷ್ಣು ಮಣನಿಯ ಕೆಣಕುತ್ತ. ಹೂವಿನ ಕುಂಡ ಅಷ್ಟೇ ಅಲ್ಲ, ನಿಮ್ಮ ಬಾಲಕ್ಕೂ ಹಚ್ಚೋದಕ್ಕೆ ಬರುತ್ತೆ ಅಂತಲ್, ಮೊದಲು ನೀವು ಸುರ್ಸುರ್ ಬತ್ತಿ ಹಚ್ಚೋದು ಕಲೀರಿ ಎಂದು ಹೇಳಿ ಅವನ ಕೈ ಹಿಡಿದು, ಯಾಕೋ ಮುಖ ಬ್ರೈಟ್ ಆಗಿ ಹೊಳಿತಾ ಇದೆ, ನಿಮ್ಮ ಎಕ್ಸ್ ಬಂದಿದ್ದಾಳೆ ಅಂತನಾ ಎಂದು ಕೇಳಿದ್ಲು ಮೆಲ್ಲಗೆ, ಅವನಿಗಷ್ಟೇ ಕೇಳುವಂತೆ. ಹೇಗಿದ್ರೂ 2 ಅನುಭವ ಆಯಿತು, ನಿಮ್ಮಿಂದ ಏನೂ ಸಿಕ್ತಿಲ್ಲ ಅದಕ್ಕೆ ಎಂದು ಹೇಳಿದ್ದೆ. ಅವನ ಕಾಲು ತುಳಿದಳು ಆರತಿ. ಅಮ್ಮ ರಾಕ್ಷಸಿ ಎಂದು ಕಾಲು ಹಿಡಿದು ದೂರ ಸರಿದ ಅವ. ಅಮ್ಮ, ಅಪ್ಪ ಬನ್ನಿ ನೀವು ಎಂದು ಎಲ್ಲರ ಕೈ ಹಿಡಿದು ಒಂದೊಂದು ಪಟಾಕಿ ಕೊಟ್ಲು. ಎಲ್ಲರೂ ಹಚ್ಚಿ ಆನಂದ ಪಡುತ್ತಿದ್ರು. ಅವರ ಪಿಸು ಪಿಸು ಮಾತು, ಅವರ ಹಾವ ಭಾವ ನೋಡಿ ಮೈಯೆಲ್ಲ ಉರಿಯುತ್ತಿತ್ತು ಪ್ರಿಯಾಳಿಗೆ. ತಕ್ಷಣ ಯಾರನ್ನೋ ಕರೆದು ಏನೋ ಹೇಳಿ ಸ್ವಲ್ಪ ಹಣ ಕೊಟ್ಲು ಅವರಿಗೆ. ಇದು ಅಡ್ವಾನ್ಸ್, ನಿನಗೆ ಜಾಸ್ತಿ ಬೇಕು ಅಂದರೆ ಹೇಳಿದ ಕೆಲಸ ಮಾಡು ಎಂದು ಹೇಳಿದಾಗ ತಲೆ ಆಡಿಸಿದ ಆಕೆ ಮೆಲ್ಲಗೆ ಆರ್ಯನ ಕಡೆಗೆ ಬಂದ್ಲು. ಹೇ ಪಾಪು ಬಾಯ್ಲಿ ಎಂದು ಮೆಲ್ಲಗೆ ಹೇಳಿದಾಗ ತಲೆ ಅಡ್ಡಡ್ಡ ಆಡಿಸಿದ ಅವ. ಇಲ್ಲಿ ನೋಡು ಎಂದು ಕೈಯಲ್ಲಿ ಹಿಡಿದಿದ್ದ ಲಕ್ಷ್ಮಿ ಪಟಾಕಿ ತೋರಿದಾಗ ಓಡಿದ ಮೆಲ್ಲಗೆ. ಇದು ಬೇಕಾ ಎಂದು ಕೇಳಿದಾಗ ಎಂದ. ಏನು ಗೊತ್ತಾ, ಈ ಥರ ಅಲ್ಲಿ ತುಂಬ ಪಟಾಕಿ ಇದೆ, ಎಲ್ಲ ತಗೊಂಡು ಹೋಗಿ ಅಲ್ಲಿಟ್ಟಿದ್ದಾರೆ, ಬಾ ನಾನು ನೀನು ಇಬ್ಬರು ತೊಗೊಂಡು ಬರೋಣ, ಆರತಿ ಅಮ್ಮನಿಗೆ ತೋರಿಸಿ ಸರ್ಪ್ರೈಸ್ ಕೊಡೋಣ ಎಂದು ಹೇಳಿದಾಗ ಖುಷಿಯಿಂದ ಅವನ ಮುಖ ಅರಳಿತು. ನನ್ನ ಹತ್ರ ಹಣ ಇಲ್ಲ ಎಂದು ಹೇಳಿದ ಪುಟ್ಟದಾಗಿ ಬಾಯಿ ತೆರೆದು. ಅವನ ನೋಡಿ ಆಕೆಗೂ ಈ ಕೆಲಸ ಸರಿ ಅಲ್ಲ ಅನಿಸಿತು. ಆದರೂ ಹಣದ ಆಸೆ. ಇದಕ್ಕೆ ಹಣ ಬೇಡ, ಅಲ್ಲಿ ರೂಮಲ್ಲಿ ಇಟ್ಟಿದ್ದಾರೆ ಬಾ ಎಂದು ಹೇಳಿ ಅವನನ್ನು ಕರೆದುಕೊಂಡು ಹೋಗಿ ಎಲ್ಲ ಪಟಾಕಿ ಜೋಡಿಸಿ ಇಟ್ಟಿದ್ದ ಕೋಣೆಯ ಬಳಿ ಕರೆದುಕೊಂಡು ಹೋದ್ಲು. ನಾನು ಯಾರಾದರೂ ಬಂದ್ರಾ ಅಂತ ನೋಡ್ತೀನಿ, ನೀನು ಬೇಗ ತೆಗೆದುಕೊಂಡು ಬಾ ಎಂದು ಹೇಳಿ ಆಚೆ ನಿಂತ. ಸಲಿ ಎಂದು ಅವ ಒಳಗೆ ಹೋದಾಗ ಆಚೆಯಿಂದ ಚಿಲ್ಕ ಹಾಕಿ ಪ್ರಿಯಾ ಕಡೆಗೆ ನೋಡಿ ಡಣ್ ಎಂಬಂತೆ ಕೈ ತೋರಿಸಿದ್ಲು. ತಕ್ಷಣ ಓಡಿ ಬಂದ ಪ್ರಿಯಾ ಒಂದು ಕಡ್ಡಿಗೀರಿ ಕಿಟಕಿಯಿಂದ ಒಳಗೆ ಹಾಕಿಬಿಟ್ಲು. ಅಮ್ಮ, ಮಮ್ಮಿ, ಹಾಲು ಮಮ್ಮಿ, ಬಾಗಿಲು ಲಾಕ್ ಆಗಿದೆ ಮಮ್ಮಿ ಎಂದು ಅಳುತ್ತಾ ಕೂಗತೊಡಗಿದ ಆರ್ಯ. ಅದಾಗಲೇ ಅವನಿಗೆ ಉಸಿರು ಆಡುವುದಕ್ಕೂ ಕಷ್ಟ ಆಗುತ್ತಿತ್ತು. ಪಟಾಕಿ ಹಚ್ಚುತ್ತಿದ್ದ ಆರತಿ ಸುತ್ತ ಕಣ್ಣಾಡಿಸಲು ಮಗ ಇಲ್ಲ. ವಿಷ್ಣು, ಆರ್ಯಲ್ಲಿ ಎಲ್ಲೋಗಿದ್ದಾನೆ ಎಂದು ಕೇಳಿದ್ಲು. ಆರತಿ ಪಕ್ಕ ಇದ್ದು ವಿಷ್ಣು ನೋಡಿ, ಇಲ್ಲೇ ಇದ್ದಲ್ಲ, ನಿಂತು ಪಟಾಕಿ ಹೊಡಿತಾ ಇದ್ದ ಎಂದು ತಾನು ಸುತ್ತಲೂ ನೋಡಿದ ವಿಷ್ಣು. ಆದರೆ ಕಾಣುವುದಾದರೂ ಎಲ್ಲಿ, ಅಲ್ಲಿ ನರಳುತ್ತಿರುವಾಗ. ಅಪ್ಪ ಅಮ್ಮ, ಮಗ ಎಲ್ಲಿ, ನಿಮ್ಮ ಜೊತೆ ಇಲ್ವಾ ಎಂದು ಗಿರೀಶ್ ಅವರ ಬಳಿ ಬಂದು ಕೇಳಿದ್ಲು. ಅವರು ಸಹ ಕ್ಷಣ ಪಟಾಕಿ ಹಚ್ಚುತ್ತಾ ಮೈ ಮರೆತವರು ನೋಡಲು ಅಲ್ಲಿರಲಿಲ್ಲ ಅವ. ಇಲ್ಲೇ ಇದ್ದಾರು ಎಂದು ಅವರು ಗಾಬರಿಯಾದರು. ಅಪ್ಪ, ನಾನು ಮನೆಯೊಳಗೆ ಹೋಗಿ ನೋಡಿ ಬರ್ತೀನಿ, ನೀರು ಕುಡಿಯೋಕೆ ಏನಾದರೂ ಹೋಗಿರಬಹುದು ಅಂತ ಎಂದು ಮನೆಯೊಳಗೆ ಓಡಿ ಹೋಗಿ ನೋಡಿದ್ಲು. ಆರ್ಯ, ಆರ್ಯ ಕಂದ ಎಂದು ಕೂಗಿದರೂ ಉತ್ತರ ಇಲ್ಲ. ಅವಳ ದನಿಗೆ ಉತ್ತರ ಬಾರದೇ ಇದ್ದಾಗ ಭಯದಲ್ಲೇ ಆಚೆ ಓಡಿ ಬಂದಳು. ವಿಷ್ಣು, ಅಪ್ಪ, ಆರ್ಯ ಕಾಣಿಸ್ತಾ ಇಲ್ಲ ಎಂದು ಓಡಿ ಬಂದಳು. ಅದಾಗಲೇ ಕಣ್ಣುಗಳಲ್ಲಿ ನೀರು ತುಂಬಿ ಕೆಂಪಗಾಗಿತ್ತು. ಗಾಬರಿ ಆಗಬೇಡ ಆರು, 5 ನಿಮಿಷ ಆಗಿದಷ್ಟೆ, ಇಲ್ಲೇ ಯಾರಾದರೂ ಮಕ್ಕಳ ಜೊತೆ ಆಟ ಆಡ್ತಾ ಇರಬೇಕು, ನೋಡೋಣ ಎಂದು ಅವಳ ಸಮಾಧಾನಕ್ಕೆ ಹೇಳಿದರೂ ಅವರಿಗೂ ಭಯ ಆಗಿತ್ತು. ಇಲ್ಲ, ಅವನು ಹಾಗೆಲ್ಲ ಹೇಳದೆ ಹೋಗೋದಿಲ್ಲ, ಮಕ್ಕಳು ಅವನನ್ನು ಆಡಿಕೊಳ್ತಾರೆ ಅಂತ ಅವನು ಯಾರ ಜೊತೆಗೂ ಹೋಗೋಕ್ಕೆ ಬಿಟ್ಟಿಲ್ಲ ಎಂದು ವಿಷ್ಣು ಹೇಳಿದಾಗ ಎಲ್ಲರಿಗೂ ಇನ್ನಷ್ಟು ಗಾಬರಿಯಾಗಿತ್ತು.
ಅಮ್ಮ, ಅಪ್ಪ, ನನಗೆ ಸುಸ್ತಾಗಿದೆ, ತುಂಬ ಭಯ ಆಗ್ತಿದೆ ಎಂದು ಆರ್ಯ ಅರಚುವಾಗ ಅಲ್ಲೇ ಇದ್ದ ಪ್ರಿಯಾ ಬೇಕೆಂದೇ ನಗುತ್ತಾ ಇದ್ಲು. ಬೇಗ ನಡೀರಿ, ಹುಡ್ಕೋಣ, ಅಪಾರ್ಟ್ಮೆಂಟ್ ಪೂರ್ತಿ ಹುಡ್ಕೋಣ. ಆರತಿ, ಮೆಟ್ಲು ಪಾರ್ಕಿಂಗ್ ಕಡೆ ನೋಡು, ನಾನು ಲಾಸ್ಟ್ ಫ್ಲೋರ್ಗೆ ಹೋಗ್ತೀನಿ ಎಂದು ಹೇಳಿ ಓಡಿದ ವಿಷ್ಣು. ಎಲ್ಲರೂ ಒಂದೊಂದು ದಿಕ್ಕಿಗೆ ಓಡಿದ್ರು. ಯಾರಿಗೂ ಸಿಗುತ್ತಿಲ್ಲ ಅವ. 15 ನಿಮಿಷಗಳು ಕಳೆದರೂ ಅವನ ಬಗ್ಗೆ ಯಾವ ಸುಳಿವೂ ಸಿಗದೇ ಇದ್ದಾಗ ಭಯ ಹೆಚ್ಚಾಗಿತ್ತು ಎಲ್ಲರಿಗೂ. ಆರ್ಯ, ಆರ್ಯ, ಕಂದ ಎಂದು ಅಳುತ್ತಾ ಅರಚುತ್ತಿದ್ಲು ಆರತಿ. ಚಾಂಪ್, ಚಾಂಪ್, ಎಲ್ಲಿದ್ದೀರಾ ಎಂದು ವಿಷ್ಣು ಸಹ ಅರಚುತ್ತಿದ್ದ. ಅವನ ದನಿಯಲ್ಲಿ ಸಹ ನಡುಕವಿತ್ತು. ಆರ್ಯ ಎಂದು ಗಿರೀಶ್ ಅವರು ಸಹ ಅಳುತ್ತಾ ಹುಡುಕ್ತಿದ್ರು. ಮಂಗಳ ಅವರು ಸಹ ಕಂಡವರ ಬಳಿ ವಿಚಾರಿಸ್ತಿದ್ರು. ಪಪ್ಪ, ಮಮ್ಮ, ತುಂಬ ಸುಸ್ತಾಗ್ತಿದೆ, ಉಸಿಲಾಡೋಕೆ ಆಗ್ತಾ ಇಲ್ಲ ಎಂದು ಕ್ಷೀಣ ಸ್ವರದಿ ಹೇಳುತ್ತಾ ಪ್ರಜ್ಞೆ ತಪ್ಪಿ ಬಿದ್ದು ಬಿಟ್ಟ ಆರ್ಯ. ಅದಾಗಲೇ ಕೋಣೆಯ ಪರದೆಗಳು ಬೆಂಕಿಗೆ ಆಹುತಿಯಾಗಿದ್ವು. ಮೊದಲೇ ಅನಾರೋಗ್ಯ ಇದ್ದ ಅವನಿಗೆ ಈಗ ಉಸಿರು ಸಹ ತೆಗೆದುಕೊಳ್ಳಲು ಉಬ್ಬಸ ಬಂದಿತ್ತು. ಅಲ್ಲೇ ಹಾದು ಹೋಗುತ್ತಿದ್ದ ಆರತಿಗೆ ಬೆಂಕಿ ಕಾಣಿಸಿದ್ದೆ ಅನುಮಾನದಿಂದ ಅತ್ತ ಹೋಗಿ ಬಾಗಿಲ ಚಿಲಕ ತೆಗೆದ್ಲು. ಆದರೆ ರೂಮ್ ಪೂರ್ತಿ ಹೊಗೆ ತುಂಬಿ ಏನೂ ಕಾಣುತ್ತಿರಲಿಲ್ಲ. ಬೆಂಕಿ ಅಷ್ಟೇ ಆವರಿಸಿಕೊಂಡಿತ್ತು ಕೋಣೆಯ ತುಂಬ. ಅಯ್ಯೋ ಬೆಂಕಿ ಎಂದು ಹೇಳಿಕೊಂಡು ಜೋರಾಗಿ ಕೆಮ್ಮಿದ್ಲು. ಹೊಗೆ ಮೂಗಿಗೆ ಬಡಿಯಿತ್ತು. ಉಳಿದವರು ಹಬ್ಬದ ಬ್ಯುಸಿ ಇದ್ದಲ್ಲಿ ಕಾರಣ ಯಾರೂ ಅಲ್ಲಿಗೆ ಬರಲಿಲ್ಲ. ಅಯ್ಯೋ, ಇಲ್ಲಿಗೆ ಕಿಡಿಸಿಡಿದಿರಬೇಕು. ಪಕ್ಕದ ಕೋಣೆಯಲ್ಲಿ ಪಟಾಕಿ ಇದ್ದಾವೆ, ಅಲ್ಲಿಗೆ ಬೆಂಕಿ ತಾಗಿರೋ ಕಷ್ಟ. ಯಾರಿಗಾದರೂ ಹೇಳಬೇಕು ಎಂದು ಅಲ್ಲಿಂದ ಹೊರಡಲು ಹೆಜ್ಜೆ ಇಟ್ಟಿದ್ದೆ. ಮಮ್ಮಿ, ಹಾಲು ಮಮ್ಮಿ, ಪಪ್ಪ ಎಂದು ಕನವರಿಸಿದ ಮಗನ ಕ್ಷೀಣ ಧ್ವನಿ ಕೇಳಿಸಿತ್ತು. ಇದು ಇದು ಚಾಂಪ್ ಎಂದು ಅರಚಿ ಕೋಣೆಯೊಳಗೆ ನಡೆದಿದ್ದೆ ಮತ್ತೆ ಚಿಲಕ ಹಾಕಿಬಿಟ್ಲು ಪ್ರಿಯಾ. ಮೊದಲು ಒಳಗೆ ಕಾಲಿಟ್ಟವಳಿಗೆ ಏನೂ ಕಾಣಲಿಲ್ಲ. ಹೊಗೆಯಿಂದ ಕಣ್ಣು ಸಹ ಉರಿಯತೊಡಗಿತ್ತು. ಕಣ್ಣುಜ್ಜಿಕೊಂಡು ಮೊದಲು ಮಗನನ್ನು ಹುಡುಕಿದ್ಲು. ಅವ ಅಲ್ಲೇ ಬಾಗಿಲ ಬಳಿ ಇದ್ದ, ಆದರೆ ಚೂರು ಹಿಂದೆ ಸರಿದಿದ್ದ ಅಷ್ಟೆ. ಅವನ ಕಾಲಿಗೆ ತನ್ನ ಕಾಲು ತಗಲು. ಕಂದ ಎಂದು ಅವನ ಬಳಿ ಓಡಿದ್ಲು. ಅವನ ಮುಖ ಸವರಿದ್ಲು. ಆದರೆ ಅದಾಗಲೇ ಅವನ ಮುಖ ಬೆವರಿನಿಂದ ತೊಯ್ದು ಹೋಗಿತ್ತು. ಕಂದ, ಆರ್ಯ, ಆರ್ಯ ಎಂದು ಮಗನ ಕೆನ್ನೆ ತಟ್ಟುತ್ತಾ ಇದ್ದಾಳೆ ಆರತಿ. ಎಚ್ಚರ ಇಲ್ಲ ಅವನಿಗೆ, ನರಳುವಿಕೆ ಮಾತ್ರ ಇದೆ. ಮಮ್ಮಿ, ಪಪ್ಪ ಎಂದು ಹೇಳುತ್ತಾ ಇದ್ದವನ ನೋಡಿ ಎದೆಯಲ್ಲಿ ಚುಚ್ಚಿದ ಹಾಗಾಯಿತು ಅವಳಿಗೆ. ಬೆಂಕಿ ಜಾಸ್ತಿ ಆಗ್ತಿದೆ, ಮೊದಲು ಆಚೆ ಹೋಗಬೇಕು ಎಂದು ಹೇಳಿ ಮಗನನ್ನು ಎತ್ತಿಕೊಂಡು ಆಚೆ ಬರಲು ನೋಡಿದ್ಲು. ಆದರೆ ಸಾಧ್ಯ ಆಗಲೇ ಇಲ್ಲ. ಆಚೆಯಿಂದ ಡೋರ್ ಲಾಕ್ ಆಗಿತ್ತು ಅಲ್ವಾ. ಬಾಗಿಲು ಯಾರು ಹಾಕಿದ್ದು? ಅಂದರೆ ಇದೆಲ್ಲ ಬೇಕು ಅಂತ ಮಾಡಿದ ಎಂದು ಯೋಚಿಸಿ ಮೊದಲು ಇಲ್ಲಿಂದ ಹೋಗಬೇಕು ಎಂದುಕೊಂಡು ಬಾಗಿಲು ಬಳಿ ನಿಂತು, ಅಪ್ಪ, ವಿಷ್ಣು, ಯಾರಾದರೂ ಇದ್ದೀರಾ ಎಂದು ಜೋರಾಗಿ ಕೂಗಿದಳು. ಅದಾಗಲೇ ಅವಳಿಗೂ ಉಸಿರು ಕಟ್ಟುತ್ತಿದೆ. ಬೆಂಕಿ ಕೆನ್ನಾಲಿಗೆ ಹೆಚ್ಚಾಗುತ್ತಿದೆ. ತಕ್ಷಣ ಕೈಯಲ್ಲಿದ್ದ ಫೋನ್ ನೋಡಿದ್ಲು. ಅದು ಕೆಳಗೆ ಬಿದ್ದು ಹೊಡೆದು ಹೋಗಿತ್ತು. ಕಾಲ್ ಮಾಡಲು ಟ್ರೈ ಮಾಡಿದ್ಲು. ಅದು ಗ್ರೌಂಡ್ ಫ್ಲೋರ್ ಆದ್ರಿಂದ ನೆಟ್ವರ್ಕ್ ಬೇರೆ ಇಲ್ಲ. ಅಪ್ಪ, ವಿಷ್ಣು ಎಂದು ಕೂಗುವಾಗ ಅವಳ ಸೀರೆ ಸೆರಗಿಗೆ ಬೆಂಕಿ ಹತ್ತಿಯೇ ಬಿಟ್ಟಿತ್ತು. ಅಯ್ಯೋ, ನನ್ನ ಸೀರೆ, ನನ್ನ ಮಗ ಎಂದು ಹೆದರಿ ಹೋದವಳು ಸುತ್ತಮುತ್ತ ನೋಡಿದ್ಲು. ಮಗನ ಮುಂದೆ ತನ್ನ ಜೀವ ಏನೂ ಅನಿಸಲಿಲ್ಲ. ತಕ್ಷಣ ಸೆರಗು ತೆಗೆದು ಬಿಸಾಡಿದ್ಲು. ಸುತ್ತ ಏನಾದರೂ ಸಿಗುತ್ತಾ ಅಂತ ನೋಡಿದ್ಲು. ಏನೂ ಇರಲಿಲ್ಲ. ಇಲ್ಲಿ ಕಿಟಕಿ ಇರಬೇಕಲ್ಲ ಎಂದು ಯೋಚಿಸುತ್ತಾ ಅಲ್ಲೇ ಸುತ್ತ ನೋಡಲು ಎಲ್ಲ ವಸ್ತುಗಳು ಒಂದೊಂದಾಗಿ ಬೆಂಕಿಗೆ ಆಹುತಿಯಾಗುತ್ತಿದ್ವು. ದೇವ್ರೆ, ಏನಾದರೂ ದಾರಿ ತೋರಿಸು ಎಂದು ದೇವರಿಗೆ ಕೈ ಮುಗಿದಾಗ ಪಕ್ಕದಲ್ಲೇ ಇದ್ದ ಕಿಟಕಿ ಕಾಣಿಸಿತು. ಕರ್ಟನ್ ಎಲ್ಲ ಸುಟ್ಟು ಕರಕಲು ಆಗಿದ್ವು. ತಕ್ಷಣ ಕೈಯಲ್ಲಿ ಇದ್ದ ಫೋನ್ ತೆಗೆದುಕೊಂಡು ಗ್ಲಾಸ್ ಹೊಡೆದ್ಲು. ವಿಷ್ಣು ಎಂದು ಜೋರಾಗಿ ಕೂಗಿದ್ಲು. ಅಲ್ಲಿಯೇ ಹಾದು ಹೋಗುತ್ತಿದ್ದ ವಿಷ್ಣುಗೆ ಅವಳ ಕೂಗು ಕೇಳಿಸಿತು. ಅಪ್ಪ, ಯಾರಾದರೂ ಇದ್ದೀರಾ ಎಂದು ಕೂಗು ಹಾಕಿದೆ. ಅಲ್ಲಿಗೆ ಓಡಿ ಬಂದ ವಿಷ್ಣು. ತಕ್ಷಣ ಅವಳ ನೋಡಿ ಗಾಬರಿಯಾದ ಅವ. ಆರತಿ, ಚಾಂಪ್ ಎಂದು ಓಡಿ ಬಂದ. ಒಳಗೆ ಬೆಂಕಿ ಬಿದ್ದಿದ್ದು ನೋಡಿ, ಏನಾಯ್ತು? ಚಾಂಪ್ ಚಾಂಪ್ ಹೇಗಿದ್ದಾನೆ ಎಂದು ಗಾಬರಿಯಿಂದ ಕೇಳಿದಾಗ ತಲೆ ಎತ್ತಿ ನೋಡಿ, ಪ್ರಜ್ಞೆ ತಪ್ಪಿದ್ದಾನೆ, ತಗೊಳ್ಳಿ, ಕರ್ಕೊಳ್ಳಿ, ಬಾಗಿಲು ಲಾಕ್ ಆಗಿದೆ, ಬೇಗ ತೆಗಿರಿ ಎಂದು ಹೇಳಿ ಮಗನನ್ನು ಆಚೆ ಕೊಟ್ಟಳು. ಆದರೆ ಅವ ಬಾಗಿಲ ಬಳಿ ಬಂದು ಚಿಲಕ ತೆಗೆಯುವಷ್ಟರಲ್ಲಿ ಬಾಗಿಲು ಸಹ ಬೆಂಕಿ ಹೊತ್ತಿಬಿಟ್ಟಿತ್ತು. ಆರತಿ ಎಂದು ವಿಷ್ಣು ಕೂಗಿದ್ದೆ. ಎಲ್ಲ ಬಂದು ಸೇರಿದರು ಅಲ್ಲಿಗೆ. ಏನಾಯ್ತಪ್ಪ ಎಂದು ಗಿರೀಶ್ ಅವರು ಕೇಳಿದಾಗ ಚಾಂಪ್ ನನ್ನ ಅವರ ಕೈಗೆ ಕೊಟ್ಟು ಆರು ಎಂದು ಒಳಗೆ ಓಡಿದ. ಅದಾಗಲೇ ನಿತ್ರಾಣಳಾಗಿ ಬೀಳಲು ಹೋದವಳ ತೋಳಲ್ಲಿ ಹಿಡಿದು ಆರು, ಆರು ಎಂದು ಹೇಳುತ್ತಲೇ ಆಚೆ ಕರೆದುಕೊಂಡು ಬಂದ. ಅಲ್ಲಲ್ಲಿ ಸುಟ್ಟು ಕೆಂಪಗಾಗಿತ್ತು. ಕೈ ಕಾಲಿನ ಮೇಲೆ ಬೊಬ್ಬೆ ಬಂದಿತ್ತು. ತಕ್ಷಣ ತನ್ನ ಶರ್ಟ್ ತೆಗೆದು ಅವಳಿಗೆ ಹೊದಿಸಿದವ. ಆರತಿ, ಏನಾಯ್ತು ಮಗಳೇ ಎಂದು ಗಿರೀಶ್ ಅವರು ಅಳುತ್ತಾ ಹೇಳಿದಾಗ, ಪ್ಲೀಸ್ ಅಳಬೇಡಿ ಮಾವ, ಮಾವ ಬೇಗ ಯಾರಾದರೂ ಕಾರ್ ತೆಗೆಯೋಕೆ ಹೇಳಿ ಎಂದು ಅವಳನ್ನು ಎತ್ತಿಕೊಂಡ. ಅಲ್ಲೇ ಒಬ್ಬರ ಕಾರ್ ಏರಿ ವೇಗವಾಗಿ ಹೊರಟರು. ಗಿರೀಶ್ ಮಡಿಲಲ್ಲಿ ಚಾಂಪ್ ಇದ್ರೆ ವಿಷ್ಣು ಆರತಿಯ ಮಲಗಿಸಿಕೊಂಡಿದ್ದ. ಮಂಗಳ ಕಣ್ಣೀರು ಹಾಕುತ್ತಿದ್ರು.
ಮತ್ತೆ ಸಿಗುವ. ಕತೆ ಇಷ್ಟ ಆದರೆ ಕಮೆಂಟ್ ಹಾಕಿ, ಜಾಸ್ತಿ ಇಷ್ಟ ಆದರೆ ಸಬ್ಸ್ಕ್ರೈಬ್ ಆಗಿ. ಎಂದಿನಂತೆ ನಿಮ್ಮ ಪ್ರೀತಿ, ಕಮೆಂಟ್, ಪ್ರೋತ್ಸಾಹದ ನಿರೀಕ್ಷೆಯಲ್ಲಿ ನಾನು ನಿಮ್ಮ ರೂಪಕ ನಡತೆ. ಪ್ರೀತಿಯಿಂದ ಕತೆ ಕೇಳಿ ಪ್ರೋತ್ಸಾಹ ಕೊಡ್ತಿರೋ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು. ಹೀಗೆ ಪ್ರೋತ್ಸಾಹ ನೀಡ್ತಾ ಇರಿ.